ಹಾಯ್ ಹಲೋ, ಇವತ್ತು ನಾನು ಸಿಂಪಲಾಗಿ ಪಲಾವ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಆಲ್ಮೋಸ್ಟ್ ತರಕಾರಿ ಎಲ್ಲ ನಾವು ತೊಗೊತೀವಿ. ಇದಕ್ಕೆ ನಾನು ಬೀಟ್ರೋಟ್ ತೊಗೊತಾ ಇದ್ದೀನಿ. ಬೀಟ್ರೋಟು ಕಲರ್ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಕುದಿಯೋ ನೀರು ಕುದಿಸ್ಬಿಟ್ಟು ಅದಕ್ಕೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಇದರಿಂದ ಕಲರ್ ಕಡಿಮೆ ಆಗುತ್ತೆ. ನೆಕ್ಸ್ಟು ಚಿಕ್ಕ ಜಾರ್ಗೆ ಕೊತ್ತಂಬರಿ, ಪುದೀನ ಮತ್ತು ಹಸಿರು ಮೆಣಸಿನ್ಕಾಯಿ ಒಂದು 4 ತೊಗೊಂಡಿದ್ದೀನಿ. ಮನೇಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ 1 ಇಂಚ್ ಕಾಯಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದು ನೋಡಿ, ಈ ರೀತಿ ಫೈನಾಗಿ ಪೇಸ್ಟ್ ಆಗಿರಬೇಕು. ನೆಕ್ಸ್ಟು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಬಿಟ್ಟು ಪಲಾವ್ ಎಲೆ ಸ್ಪೈಸಸ್ನ ನಾನು ಇಲ್ಲಿ ಜಾಸ್ತಿ ಆ್ಯಡ್ ಮಾಡಿಲ್ಲ. ಸೊ ತುಪ್ಪ ಹಾಕ್ಕೊತಾ ಇದ್ದೀನಿ. ಚಕ್ಕೆ ಲವಂಗ ಮಾತ್ರನೇ ಯೂಸ್ ಮಾಡ್ತಿರೋದು. ನಿಮಗೆ ಬೇಕಂದರೆ ಮರಾಠಿ ಮುಗ್ಗು, ಸ್ಟಾರ್ ಹೂವು, ಅನಾನಸ್ ಅದೆಲ್ಲ ಹಾಕ್ಕೋಬೋದು. ಇದಕ್ಕೆ ನಾನು 3 ಮೀಡಿಯಮ್ ಸೈಜಿಂದ ಈರುಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಬ್ರೌನ್ ಆಗೋಷ್ಟು ಹುರ್ಕೊಂಡು ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಒಂದು 3. ಅದಾದಮೇಲೆ ಇದಕ್ಕೆ ಅರಿಶಿನ ಮತ್ತು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು ನಾವು ರುಬ್ಬಿರೋ ಮಸಾಲೆ ಏನಿರುತ್ತಲ್ವ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ಅದು ಘಮ ಸ್ಮೆಲ್ ಬಂದು ಒಂಥರ ಹಸಿ ಸ್ಮೆಲ್ಲು ಹೋಗ್ಬೇಕು. ಅದರಲ್ಲಿರೋದು ನಾವು ಹಸಿಯಾಗಿ ಏನು ಇಂಗ್ರೀಡಿಯೆಂಟ್ಸ್ನ ನಾವು ಯೂಸ್ ಮಾಡಿರ್ತೀವೋ ಅದು ಹೋಗಬೇಕು. ಇದಾದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನು ಗರಂ ಮಸಾಲೆ, 1 ಟೇಬಲ್ ಸ್ಪೂನು ಖಾರದ ಪುಡಿ ಹಾಕ್ಕೊಂಡು ನೆಕ್ಸ್ಟು ಒಂದು ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ಕೊತಾ ಇದ್ದೀನಿ. ಇದು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಾದಮೇಲೆ ನಾವು ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ಮಸಾಲೆ ಒಳಗಡೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು, ಇದಾದಮೇಲೆ ನಾನು ನೀರು ಯಾವಾಗಲೂ ಕಾಯಿಸಿಟ್ಕೊಂಡಿರ್ತೀನಿ ಅದನ್ನು ಹಾಕ್ಕೊತಾ ಇದ್ದೀನಿ. ನೀರು ಕಾಯಿಸೋದ್ರಿಂದ ನಮಗೆ ವಿಷಲ್ ಬೇಗ ಬರುತ್ತೆ. ಸೊ ಇವಾಗ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಒಂದು 2 ವಿಷಲ್ ಆದಮೇಲೆ ಪಲಾವು ರೆಡಿಯಾಗಿರುತ್ತೆ. ನೋಡಿ, ಯಾವುದೇ ರೀತಿ ಜಾಸ್ತಿ ಮಸಾಲೆ ಇಲ್ಲ, ಕ್ಲೀನಾಗಿ